ಈ ವಿಡಿಯೋ ಒಳಗೆ ಒಂದು ಮಸ್ತ್ ಒಂದು ಹೊಸ ಗ್ಯಾಜೆಟ್ ತಗೊಂಬಂದಾನಿ. ಇಲ್ಲಿ ನೀವು ನಮ್ಮ PC ಸೆಟಪ್ ನೋಡಬಹುದು. ಇದ್ರೊಳಗ ಒಂದು ಹೊಸ ಪ್ರಾಡಕ್ಟ್ ಆಡ್ ಆಗೈತಿ. ಇದು ಕ್ವಾಂಟಿಸ್ ಕಂಪನಿ ಕಡೆಯಿಂದ ಬರೋ ಸ್ಕ್ರೀನ್ ಬಾರ್. ಈ ಸ್ಕ್ರೀನ್ ಬಾರ್ ತರ್ಸಕ್ ಮೇನ್ ಕಾರಣ ಅಂದ್ರೆ ಯೂಶಲಿ ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡೆ ಅಂದ್ರೆ 10 to 12 ಅವರ್ ಫಿಕ್ಸ್ ಹೇಳಂಗಿಲ್ಲ. ಈಗ ಅಷ್ಟೊತ್ತನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತೇವೆ ಅಂದ್ರೆ ವಿಡಿಯೋ ಎಡಿಟಿಂಗ್ ಇರತ್ತೆ, ಫೋಟೋ ಎಡಿಟಿಂಗ್ ಇರತ್ತೆ, ಅಥವಾ ಏನಾರ ಬೇರೆ ಬೇರೆ ಕೆಲಸ ಇರ್ತಾವ. ಸೊ ಜಾಸ್ತಿ ಸ್ಕ್ರೀನ್ ನೋಡೋದ್ರಿಂದ ಕಣ್ಣೊಳಗ ಪೇನ್ ಆಕತಿ, ಆಮೇಲೆ ಕಣ್ಣೊಳಗಿಂದ ನೀರ್ ಬರಕ್ ಸ್ಟಾರ್ಟ್ ಆಗತಿ. ಈಗ ಯೂಶಲಿ ಯಾರು ಇದನ್ನ ಫೇಸ್ ಮಾಡಿರ್ತೀರಿ. ಅದ್ರಾಗ ನಾನು ಜಾಸ್ತಿ ವರ್ಕ್ ಮಾಡೋದಂದ್ರೆ ನೈಟ್ ಟೈಮ್. ಸೊ ನೈಟ್ ಟೈಮ್ ಅಂತೂ ಪ್ರಾಬ್ಲಮ್ ಆಗೇ ಆಕತಿ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಸ್ಕ್ರೀನ್ ಬಾರ್. ಈ ವಿಡಿಯೋ ಒಳಗೆ ನಾನು ಕ್ವಾಂಟಿಸ್ ಕಂಪನಿ ಕಡೆಯಿಂದ ಬರೋ ಈ ಸ್ಕ್ರೀನ್ ಬಾರ್ ನ ರಿವ್ಯೂ ಮಾಡ್ತೀನಿ. ಬರ್ರಿ ಫಸ್ಟ್ ಒಂದು ಕ್ವಿಕ್ ಅನ್ಬಾಕ್ಸಿಂಗ್ ನೋಡ್ಕೊಂಡ್ ಬರೋನ್ರಿ. ಬಾಕ್ಸ್ ಓಪನ್ ಮಾಡಿದ್ಗುಟ್ಲೆ ನಿಮ್ಗೆ ಈ ತರದ್ ಒಂದು ಇಂಟರ್ಫೇಸ್ ನೋಡಕ್ ಸಿಗ್ತೈತಿ. ಇಲ್ಲೇ ಒಂದು ಮ್ಯಾನುವಲ್ ಬುಕ್ ಕೊಟ್ಟಿರ್ತಾರ. ಅಕಸ್ಮಾತ್ ನಿಮ್ಗೆ ಏನಾರ ಈ ಸ್ಕ್ರೀನ್ ಬಾರ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ಈ ಮ್ಯಾನುವಲ್ ಬುಕ್ ಓದ್ಬೋದು, ಬಟ್ ಯಾರು ಓದಂಗಿಲ್ಲ. ಒಂದಿಷ್ಟು ಎಕ್ಸ್ಟ್ರಾ ಕ್ಲಿಪ್ಸ್ ಕೊಟ್ಟಿರ್ತಾರೆ. ಅಂಡ್ ಇದ್ರೊಳಗ ಒಂದು ವೈರ್ಲೆಸ್ ರಿಮೋಟ್ ಬರುತ್ತೆ. ಈ ವೈರ್ಲೆಸ್ ರಿಮೋಟ್ ಒಳಗ ಶೆಲ್ ಹಾಕ್ಬೇಕು. ಆ ಶೆಲ್ ಕಂಪನಿ ಕಡೆಯಿಂದನ ಬರ್ತೈತಿ. ನಾನು ಆಲ್ರೆಡಿ ಇದ್ರೊಳಗೆ ಹಾಕೇನಿ. ಈ ರಿಮೋಟ್ ಇನ್ ವೇಟು ಚಲೋ ಐತಿ. ಒಂಥರ ಕೈಯಾಗ ಹಿಡ್ಕೊಂಡಾಗ ಪ್ರೀಮಿಯಂ ಫೀಲ್ ಆಗತಿ. ನೆಕ್ಸ್ಟ್ ಒಂದು ಟೈಪ್ ಸಿ ಕೇಬಲ್ ಬರ್ತೈತಿ. ಇದ್ರ ಸೈಜ್ ಭಾಳ ಉದ್ದ ಐತಿ. ಲಾಸ್ಟ್ ಅಂದ್ರೆ ಇದ್ರೊಳಗ ಒಂದು ಸ್ಕ್ರೀನ್ ಬಾರ್ ಇರ್ತೈತಿ. ಇದು ಆಲ್ರೆಡಿ ಅದು ಅಟ್ಯಾಚ್ ಆಗೇ ಬರುತ್ತೆ. ಈ ಸ್ಕ್ರೀನ್ ಬಾರ್ ನ ಮಾನಿಟರ್ ಹಾಕೋದು ಭಾಳ ಈಸಿ ಐತಿ. ಸೊ ಈ ಸ್ಕ್ರೀನ್ ಬಾರ್ ಈ ತರ ಐತಿ. ಆಕ್ಚುಲಿ ಇದು ವೇಟ್ ಐತಿ. ಇದು ವೇಟ್ ಇಲ್ಲ ಅನ್ಕೊಂಡಿದ್ದೆ. ಇದು ವೇಟ್ ಇರೋದ್ರಿಂದ ನಾವು ಮಾನಿಟರ್ ಮೇಲೆ ಈ ತರ ಹಿಂಗ್ ಇಟ್ಟಾಗ ಇದು ಹಿಂಗ್ ಅಳಿಗಾಡಂಗಿಲ್ಲ. ಕರೆಕ್ಟ್ ಆಗಿ ಹಿಂಗ್ ಕುಂತ ಬಿಡ್ತೈತಿ. ಈ ಕೈಯಾಗ ಹೆಂಗ್ ಕುಂತೈತಲ್ಲ ಹಿಂಗ. ಅವರು ಇಲ್ಲಿ ಸ್ಪೇಸ್ ಕೊಟ್ಟಾರ. ಅಕಸ್ಮಾತ್ ಏನಾರ ನಿಮ್ ಮಾನಿಟರ್ದು ಸೈಜ್ ದೊಡ್ಡದಿತ್ತಂದ್ರೆ ಸಿಂಪಲ್ ಇದು ಈ ತರ ಹಿಂದ್ ಹೋಗತಿ. ಹಿಂಗೆ ಹಿಂದೆ ಬರ್ತೈತಿ. ಕಾಣಿಸತ್ತಲ್ಲ, ಹಾಂ ಈ ಥರ ಬರ್ತೈತಿ. ಬಟ್ ನಮ್ಗೆ ಅಷ್ಟು ಅವಶ್ಯಕತೆ ಬೀಳಲ್ಲ. ಇದ್ರೊಳಗೆ ಆರಾಮಾಗಿ ಫಿಟ್ ಆಗತ್ತೆ. ಇದು ಇವಾಗ ಇಲ್ಲಿ ಇಡೋದು ಎಷ್ಟು ಈಸಿ ಐತೆ ಅಂದ್ರೆ ಈ ಸೆಕ್ಷನ್ ಐತಲ್ಲ ಇದನ್ನು ಕರೆಕ್ಟ್ ಇಲ್ಲಿ ಫಿಟ್ ಮಾಡಬೇಕು. ಆಮೇಲೆ ಇದು ಕರೆಕ್ಟ್ ಸೆಂಟ್ರಿಗೆ ಇಡಬೇಕು, ಮಾನಿಟರ್ ಕರೆಕ್ಟ್ ಸೆಂಟರ್ಗೆ. ಸೊ ನಾವು ಸಿಂಪಲ್ಲು ಹಿಂಗೆ ಇಷ್ಟಿಟ್ರೆ ಮುಗೀತು. ನೋಡ್ರಿ ಎಷ್ಟು ಈಸಿ ಇತ್ತು. ಇವಾಗ ಇದನ್ನು ಅಡ್ಜಸ್ಟ್ ಮಾಡೋದು ಎಷ್ಟು ಈಸಿ ಐತಿ ಅಂದ್ರೆ ಈ ಸೆಕ್ಷನ್ ಹಿಂಗೆ ಹಿಡ್ಕೊಂಡು ಹಿಂಗೆ ಕೆಳಗೆ ಮೇಲೆ ಹಿಂಗೆ ಇದು ಫುಲ್ ಮೇಲೆ ಆಯಿತು. ಕೆಳಗೆ ಬೇಕಂದ್ರೆ ಫುಲ್ ಈ ಥರ ಕೆಳಗೆ. ಆಮೇಲೆ ನೀವು ಇದನ್ನ ಹಿಂಗೆ ಕೆಳಗೆ ಮೇಲೆ ಮಾಡಬೇಕಾರೆ ಸ್ವಲ್ಪ ಹುಷಾರಾಗಿ ಮಾಡ್ರಿ. ಯಾಕಂದ್ರೆ ಇದನ್ನ ಹಿಂಗೆ ಕೆಳಗೆ ಬಗ್ಸಬೇಕಾರೆ ಈ ತೆಳಗಿನ ಪಾರ್ಟ್ ಐತಲ್ಲ ಇದು ಸ್ಕ್ರೀನಿಗೆ ಟಚ್ ಆದರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತೈತಿ. ಇದು ಈಗ ಕರೆಕ್ಟಿಗೆ ಇಲ್ಲೇ ಫಿಟ್ ಆಗಿಲ್ಲ. ನಾವೇನು ಮಾಡ್ಬೇಕಂದ್ರೆ ಹಿಂಗೆ ಕೆಳಗೆ ಮಾಡಿ ಇಲ್ಲೇ ಹಿಂದೆ ಅದು ದಪ್ಪ ಅಂದಿತ್ತಲ್ಲ ಅದನ್ನ ಹಿಂಗೆ ಕೆಳಗೆ ದೂಡ್ಬೇಕು. ಸೊ ಅವಾಗ ಕರೆಕ್ಟಿಗೆ ಫಿಟ್ ಆಯ್ತು. ಸೊ ಈಗ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಹಿಂಗೆ ಕೆಳಗೆ ಮೇಲೆ ಬೇಕಂದ್ರೆ ಫಿಟ್ ಮಾಡ್ಕೋಬೋದು. ಸೊ ಇದು ಕರೆಕ್ಟ್ ಸೆಂಟ್ರಿಗಿಲ್ಲ. ಸೊ ನಾನೇನು ಮಾಡ್ತೀನಿ ಹಿಂಗೆ ಸರಿಸಿ ಇಟ್ಬಿಡ್ತೀನಿ ಅಷ್ಟೇ. ಅವ್ರು ಕೇಬಲ್ ಕೊಟ್ಟಿದ್ರಲ್ಲ ಅದನ್ನೇ ಇಲ್ಲಿ ಹಾಕ್ಬೇಕು. ಅದು ಇಲ್ಲೇ ಕೊಟ್ಟಿರ್ತಾರೆ ಅವರು. ಸೊ ಇದೈತಲ್ಲ ಕೇಬಲ್ಲು ನಾನು ಇಲ್ಲಿ ಕರೆಕ್ಟಾಗಿ ಹಿಂಗೆ ಹಾಕಿದ್ರೆ ಆಯಿತು. ಇದು ಹಿಂಗೆ ಹಾಕಿ ಆಮೇಲೆ ಇನ್ನೊಂದು ಪಾರ್ಟ್ ಇರ್ತೈತಲ್ಲ ಇನ್ನೊಂದು ಕಡೆದ್ದು ಎ ಪೋರ್ಟು ಅದನ್ನು ನಾವು CPU ಒಳಗೆ ಹಾಕಬೇಕು. ನೀವು CPU ಒಳಗೆ ಹಾಕ್ಬೇಕಂತ ಏನಿಲ್ಲ. ನೀವು ಇದಕ್ಕೆ ಮಾನಿಟರ್ ಕೂಡ ಹಾಕ್ಬೋದು. ಅಕಸ್ಮಾತ್ ಏನಾರ ಎ ಪೋರ್ಟು ಮಾನಿಟರ್ ಒಳಗಿತ್ತಂದ್ರೆ ನಾನು CPU ಹಾಕ್ತೀನಿ. CPU ಹಾಕಿದ್ಮೇಲೆ ಸಿಂಪಲ್ಲು ಇವಾಗ ಫಿಟ್ ಆಯ್ತಾ. ಇವಾಗ ನಾನು ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು ಅದು ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಕತಿ. ಇವಾಗ ಯಾಕೆ ಆನ್ ಆಗ್ವಲ್ದು ಅಂದರೆ CPU ಇನ್ನೂ ಆನ್ ಮಾಡಿಲ್ಲ. ಸೊ ಹಾಗಾಗಿ CPU ಆನ್ ಮಾಡಿದಾಗ ಲೈಟ್ ಆನ್ ಆಕತಿ. ಇದ್ರಾಗ ವೈರ್ಲೆಸ್ ರಿಮೋಟ್ ಬರೋದ್ರಿಂದ ನಿಮ್ಮ ಟೇಬಲ್ ಮೇಲೆ ವೈರಿನ ಕಿರಿಕಿರಿನೇ ಇರಲ್ಲ. ನೀವು ಸ್ಟೈಲಿಶ್ ಆಗಿ ಈ ರಿಮೋಟ್ನ ಎಲ್ಲಿ ಬೇಕಾದಲ್ಲಿಟ್ಟು ಆ ಸ್ಕ್ರೀನ್ ಬಾರ್ನ ಈ ರಿಮೋಟಿಂದ ಕಂಟ್ರೋಲ್ ಮಾಡ್ಬೋದು. ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಲೈಟ್ ಆನ್ ಆಕತಿ, ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ಲೈಟ್ ಆಫ್ ಆಕತಿ. ಇನ್ನು ಕಲರ್ ಟೆಂಪ್ರೇಚರ್ ಅಂತ ಬಂದ್ರೆ 3000 ಕೆಲ್ವಿನ್ ಇಂದ 6500 ಕೆಲ್ವಿನ್ ತನಕ ಬರ್ತೈತಿ. ಕಲರ್ ಟೆಂಪ್ರೇಚರ್ ಚೇಂಜ್ ಮಾಡ್ಬೇಕಂದ್ರೆ ಟಾಪ್ ಆಂಗಲ್ ಒಳಗ ರೊಟೇಟರ್ ಇರ್ತೈತಿ. ಅದನ್ನ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ರೊಟೇಟ್ ಮಾಡಿ ನೀವು ಕಲರ್ ಟೆಂಪ್ರೇಚರ್ ನ ಚೇಂಜ್ ಮಾಡಬಹುದು. ಬ್ರೈಟ್ನೆಸ್ ಕಂಟ್ರೋಲ್ ಮಾಡೋದು ಬಹಳ ಈಸಿ ಐತಿ. ಇಲ್ಲೇ ಕೆಳಗೆ ಇನ್ನೊಂದು ರೊಟೇಟರ್ ಐತಲ್ಲ ಇದನ್ನ ಲೆಫ್ಟ್ ಅಥವಾ ರೈಟ್ ಸೈಡ್ ರೊಟೇಟ್ ಮಾಡಿ ಬ್ರೈಟ್ನೆಸ್ ಹೆಚ್ಚು ಬೇಕಾ ಅಥವಾ ಕಡಿಮೆ ಬೇಕಂತ ಅಡ್ಜಸ್ಟ್ ಮಾಡ್ಕೋಬಹುದು. ಇದ್ರಾಗ ಇನ್ನೊಂದು ಬೆಸ್ಟ್ ಫ್ಯೂಚರ್ ಏನಪ್ಪ ನನಗೆ ಅನ್ಸಿದ್ದ ಅಂದ್ರೆ ನಿಮ್ಮ ಆಫೀಸ್ ಒಳಗ ಅಥವಾ ರೂಮ್ ಒಳಗ ಆಲ್ರೆಡಿ ಎಲ್ಲಾ ಲೈಟ್ ಆನ್ ಆಗಿರ್ತಾವ. ಈಗ ಆ ಲೈಟ್ ತಕ್ಕಂಗೆ ನಿಮ್ಮ ಡೆಸ್ಕ್ ಮೇಲೆ ಎಷ್ಟು ಲೈಟ್ ಬೀಳ್ಬೇಕಂತ ನಿಮ್ಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗಿಲ್ಲ ಅಂದ್ರೆ ಸಿಂಪಲ್ ಇಲ್ಲೇ ಟಾಪ್ ಆಂಗಲ್ ಮೇಲೆ 2 ಸತಿ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು. ಅದು ಅದ್ರ ಸೆನ್ಸರ್ ಇಂದ ರೂಮ್ ಒಳಗೆ ಲೈಟ್ ಎಷ್ಟೈತಿ ಎಲ್ಲ ಅನಲೈಸ್ ಮಾಡಿ ಆ ಮಾನಿಟರ್ಗೆ ಎಷ್ಟು ಲೈಟ್ ಬೇಕು ಅಂದ್ರೆ ಆ ಸ್ಕ್ರೀನ್ ಬಾರ್ ಒಳಗಿಂದ ಎಷ್ಟು ಲೈಟ್ ಬರ್ಬೇಕು ಆಟೋಮೆಟಿಕ್ ಆಗಿ ಅದ ಆ ಲೈಟ್ ಬ್ರೈಟ್ನೆಸ್ ನ ಸೆಟ್ ಮಾಡ್ತೈತಿ. ಈ ಫ್ಯೂಚರ್ ಮಸ್ತ್ ಐತಲ್ಲ. ರಿಮೋಟ್ ಇನ್ ಶೆಲ್ ಹಾಕಾಗ ಇಲ್ಲಿ ಕೆಳಗೆ ಕೊಟ್ಟಿರ್ತಾರ. ಇಲ್ಲಿ ಮಜಾಗಟ್ ಐತಿ. ಇಲ್ಲಿ ಆಕ್ಚುಲಿ ಮ್ಯಾಗ್ನೆಟ್ ಐತಿ. ಸೊ ಇಲ್ಲೇ ಜೋರ್ಶ ಹಬ್ಬತ್ತಿದ್ರೆ ಸಾಕು ಇದು ಈ ತರ ಓಪನ್ ಆಗುತ್ತೆ. ಇಲ್ಲೇ ನೀವು ಶೆಲ್ ಎಲ್ಲ ಹಾಕ್ಬೋದು. ನಾನು ಅವಾಗಲೇ ಹೇಳಿದೆ ಕಂಪ್ನಿ ಕಡೆಯಿಂದ ಫಸ್ಟ್ 2 ಶೆಲ್ ಬಂದಿರ್ತಾವ. ಅವು
ಹಾಳಾದ್ಮೇಲೆ ನೀವು ಅಂಗಡಿಯಿಂದ ತಗೊಂಡ್ಬರ್ಬೇಕಾ. ಅಂಡ್ ಈ ರಿಮೋಟ್ ಇನ್ ಬ್ಯಾಕ್ ಸೈಡ್ ಪ್ಯಾಡ್ಸ್ ಬರೋದ್ರಿಂದ ನೀವು ಟೇಬಲ್ ಮೇಲೆ ಇಟ್ಟು ವರ್ಕ್ ಮಾಡ್ಬೇಕಾರ ಆ ರಿಮೋಟ್ ಆ ಕಡೆ ಈ ಕಡೆ ಎಲ್ಲ ಸರ್ದಾಡಂಗಿಲ್ಲ, ಅಲ್ಲೇ ಸ್ಟೇಬಲ್ ಆಗಿ ಕುಂತಿರ್ತೈತಿ. ಈ ಲೈಟಿನ ಲೆಂತ್ 51 ಸೆಂಟಿಮೀಟರ್ ಐತಿ. ಇದನ್ನ ನೀವು ಈಸಿ ಆಗಿ ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದು ಬರೀ ಹೆಲ್ತ್ ಪರ್ಸ್ಪೆಕ್ಟಿವ್ ಗೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ಹಾಕೋದ್ರಿಂದ ನಿಮ್ ಪ್ರೊಡಕ್ಟಿವಿಟಿನ ಹೆಚ್ಚಾಗತ್ತೆ. ಅಂಡ್ ಅಕಸ್ಮಾತ್ ನೀವು ನೈಟ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ನಿಮ್ ಕೀಬೋರ್ಡ್ ಕರೆಕ್ಟ್ ಆಗಿ ಕಾಣಕತ್ತಿಲ್ಲ ಅಂದ್ರೆ ಈ ಲೈಟ್ ಆನ್ ಮಾಡಿದ್ರೆ ಸಾಕು, ನಿಮ್ ಕೀಬೋರ್ಡ್ ನೀಟಾಗಿ ಕಾಣ್ತೈತಿ. ಅಂಡ್ ನೀವು ಸ್ಟಡಿ ಮಾಡಬೇಕಾದ್ರೆ ಈ ಲೈಟ್ ಬಹಳ ಯೂಸ್ ಆಕತಿ. ನೀವು ನೈಟ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ರೂಮ್ ಲೈಟ್ ಆನ್ ಮಾಡಿದಾಗ ನಮ್ ಜೊತೆಗಿದ್ದರ್ಗೂ ಪಾಪ ಅವ್ರಿಗೂ ಡಿಸ್ಟರ್ಬ್ ಆಕತಿ. ಅಂಡ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಆ ಲೈಟ್ ಇಂದ ಮಾನಿಟರಿಂಗ್ ಸ್ಕ್ರೀನ್ ಒಳಗೆ ಗ್ರೇನ್ಸ್ ಬರಕ್ ಸ್ಟಾರ್ಟ್ ಆಗತಿ. ಸೊ ಗ್ರೇನ್ಸ್ ಬರೋದ್ರಿಂದ ಮಾನಿಟರ್ನ ಕರೆಕ್ಟ್ ಆಗಿ ನೋಡಿ ವರ್ಕ್ ಮಾಡಕ್ ಆಗಂಗಿಲ್ಲ. ಸೊ ಅಂತ ಟೈಮ್ ಒಳಗೆ ಈ ಲೈಟ್ ಬಹಳ ಹೆಲ್ಪ್ ಆಕತಿ. ಸಿಂಪಲ್ ನೀವು ಎಲ್ಲಾ ರೂಮ್ ಲೈಟ್ ಆಫ್ ಮಾಡಿ ಇದೊಂದು ಸ್ಕ್ರೀನ್ ಬಾರಿನ ಲೈಟ್ ಆನ್ ಮಾಡ್ಕೊಂಡು ವರ್ಕ್ ಮಾಡೋದ್ರಿಂದ ಬೇರೆದವ್ರಿಗೂ ಡಿಸ್ಟರ್ಬ್ ಆಗಂಗಿಲ್ಲ. ನೀವು ಕೂಡ ಜಾಸ್ತಿ ಹೊತ್ತು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಒಂದಿಷ್ಟು ಜನದ ಕ್ವಶನ್ ಇರ್ತೈತಿ, ಈ ಸ್ಕ್ರೀನ್ ಬಾರ್ ನಮ್ಮ ಮಾನಿಟರ್ಗೆ ಬರ್ತತನಂತ. ಇದು ಆಲ್ಮೋಸ್ಟ್ ಎಲ್ಲಾ ತರದ ಮಾನಿಟರ್ಗೂ ಸೆಟ್ ಆಗತಿ. ನೀವು ಈ ಬಾಕ್ಸ್ ಮೇಲೆ ನೋಡ್ಬೋದು ಯಾವ ಮಾನಿಟರ್ಗೆ ಯಾವ್ಯಾವ ತರ ಈ ಸ್ಕ್ರೀನ್ ಬಾರ್ ನ ಫಿಟ್ ಮಾಡ್ಬೋದು ಅಂತ ತೋರ್ಸಾರ. ಸೊ ಈ ಡೌಟ್ ಇಟ್ಕೊಳಕ ಹೋಗ್ಬೇಡ್ರಿ. ಈಗ ಈ ಪ್ರಾಡಕ್ಟ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಒಂದಿಷ್ಟು ವಿಷಯನ ಗಮನದಾಗ ಇಟ್ಟರಿ. ಫಸ್ಟ್ ಒಂದು ನಿಮ್ ಡೆಸ್ಕ್ ಏನಾದ್ರು ರಿಫ್ಲೆಕ್ಟಿವ್ ಇತ್ತಂದ್ರೆ ಈ ಸ್ಕ್ರೀನ್ ಬಾರ್ ಆನ್ ಮಾಡಿದಾಗ ನಿಮ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಅದಕ್ಕೊಂದು ಸೊಲ್ಯೂಷನ್ ಅಂದ್ರೆ ನೀವು ಒಂದು ಡೆಸ್ಕ್ ಮ್ಯಾಟ್ ಹಾಕ್ಬಿಡ್ರಿ. ನೆಕ್ಸ್ಟ್ ಒಂದು ನಿಮ್ ಕೀಬೋರ್ಡ್ ಇನ್ ಕೀಸ್ ಏನಾದ್ರು ರಿಫ್ಲೆಕ್ಟಿವ್ ಇದ್ರೆ ಅಲ್ಲಿ ಕೂಡ ಪ್ರಾಬ್ಲಮ್ ಆಗತ್ತೆ. ಇದ್ರೊಳಗೆ ಕೀಬೋರ್ಡ್ ಇನ್ ಕೀಸ್ ಎಲ್ಲ ಕರೆಕ್ಟ್ ಆಗಿ ಕಾಣಂಗಿಲ್ಲ ಆ ಲೈಟ್ ಹಾಕೋದ್ರಿಂದ. ಸೊ ಹಂಗಾಗಿ ನೀವು ನಾನ್ ರಿಫ್ಲೆಕ್ಟಿವ್ ಕೀಬೋರ್ಡ್ ಯೂಸ್ ಮಾಡ್ಬೇಕು. ಸೊ ಇದಿಷ್ಟು ಬಿಟ್ರೆ ಇದ್ರೊಳಗೆ ಎಲ್ಲಾನು ಮಸ್ತ್ ಅನ್ಕರಿ. ಈಗ ಇದ್ರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತೈತಿ. ಬಟ್ ನಿಮ್ಗೆ ಲಾಂಗ್ ಟರ್ಮ್ ಬೇಕು ಒಂದು ಒಳ್ಳೆ ಕ್ವಾಲಿಟಿ ಒಳಗಂದ್ರೆ ಕಾಸ್ಟ್ಲಿ ಏನು ಅನ್ಸಂಗಿಲ್ಲ. ಆಕ್ಚುಲಿ ಕಿಶೆದಾಗ ರೊಕ್ಕ ಕಡಿಮೆ ಇದ್ರೆ ಎಲ್ಲಾನು ಕಾಸ್ಟ್ಲಿನ, ಹಂಗಂತ ತಗೋರಿ ಅಂತ ಹೇಳಕತ್ತಿಲ್ಲ. ನಿಮ್ಗೆ ಏನಾರ ನಿಜವಾಗ್ಲೂ ಯೂಸ್ಫುಲ್ ಇತ್ತಂದ್ರೆ ಅಷ್ಟ ನೋಡ್ರಿ. ಈ ಪ್ರಾಡಕ್ಟ್ ಏನಾರ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವಾಗ ಇದ್ರ ಪ್ರೈಸ್ 8,000 ಚಿಲ್ಲರೆ ಐತಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾರ ಕರ್ವ್ಡ್ ಮಾನಿಟರ್ ಇತ್ತಂದ್ರೆ ಅದ್ರದ್ದು ಆಪ್ಷನ್ ಇಲ್ಲಿ ಕೊಟ್ಟಿರ್ತಾರ. ಇಲ್ಲಿ ಲೀನಿಯರ್ ಕರ್ವ್ಡ್ ಅಂತ ಇರುತ್ತಲ್ಲ, ಈ ಸ್ಕ್ರೀನ್ ಬಾರ್ನ ಪರ್ಚೇಸ್ ಮಾಡ್ಕೋಬೇಕು. ಸೊ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಕಾಮೆಂಟ್ ಮಾಡ್ರಿ. ಅಂಡ್ ಈ ತರದ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿದ್ದಂದ್ರೆ ನಾನು ಇದೇ ಫಸ್ಟ್ ಟೈಮು. ಇದೇ ತರ ಇನ್ನು ಸುಮಾರು ಪ್ರಾಡಕ್ಟ್ಸ್ನ ನಾನು ಪಿಕ್ಚರ್ ಒಳಗೂ ಅಪ್ಲೋಡ್ ಮಾಡ್ತೀನಿ. ಪ್ರಾಡಕ್ಟ್ಸ್ ಬಗ್ಗೆ ಲೈಕ್ ಈಗ ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಒಂಥರ ಎಡಿಟಿಂಗ್ ರಿಲೇಟೆಡ್ ಗ್ಯಾಜೆಟ್ಸ್ ಆಗಿರ್ಬೋದು. ಆಕ್ಚುಲಿ ಇದೀಗ ಸ್ಕ್ರೀನ್ ಬಾರ್ ಐತಲ್ಲ, ಇದು ಎಡಿಟರ್ಗೆ ಕೂಡ ಭಾಳ ಯೂಸ್ ಆಕತಿ. ಸೊ ಒಂಥರ ನಮ್ಮ ಫೀಲ್ಡಿಗೆ ರಿಲೇಟೆಡ್ ಇರೋಂಥ ಪ್ರಾಡಕ್ಟ್ಸ್ನ ನಾನು ರಿವ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ. ನಿಮ್ಗೆ ಏನಾರು ಡೌಟ್ ಇತ್ತಪ್ಪ ಅಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳೋದು ಬೇಡ. ನಿಮ್ಗೆ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಬಾಯ್.